ಭವನದ ವೈಭವ ಏನಿ ಭವನದ ವೈಭವ ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ನೋಡಲ ನಂದವಾಗಿದೆ ಏನಿ ಭವನದ ವೈಭವ ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳಿಗೆ ನಗುತ್ತಿದೆ ಮಾಣಿಕ್ಯ ರತ್ನಗ ಹೇಗೆ ತಳತಳಿಸುತ್ತಿವೆ ನವಿಲು ಸಾರಂಗ ಪಕ್ಷಿಗಳಿಗೆ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗ ಹೇಗೆ ತಳತಳಿಸುತ್ತಿವೆ ದೇವಲೋಕಾಧಿಲೋಕದ ಮೆರುಗಿ ಧರಗಿಳಿದು ದೇವಲೋಕಾಧಿಲೋಕದ ಮೆರುಗಿ ಧರಗಿಳಿದಂತಿದೆ ಎನಿತು ಈ ಕೃಷ್ಣನ ಧರ್ಮದ ಸಿರಿತನ ಎನಿತು ಈ ಕೃಷ್ಣನ ಧರ್ಮದ ಸಿರಿತನ ಏನಿ ಭವನದ ವೈಭವ ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ನೋಡಲ ನಂದವಾಗಿದೆ ಏನಿ ಭವನದ ವೈಭವ ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವನದ ಶೃಂಗಾರ ವೈಭವ ಎತ್ತ ನೋಡಿದ ರಕ್ತ ಮುತ್ತು ರತ್ನಗಳನ್ನಿಟ್ಟು ಕೆತ್ತಲ್ಪಟ್ಟ ಸಾಲು ಕಂಬಗಳ ಸೊಬಗು ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ ನಯನ ಮನೋಹರ ವೀವ ಶಿಲ್ಪಕಲಾ ಚಾತುರ್ಯ ಅಧಾವ ಶಿಲ್ಪಿಗಳ ಕೈ ಚಳಕದಿಂದ ಕೆತ್ತಲ್ಪಟ್ಟಿವೆ ಈ ಅದ್ಭುತವಾದ ಕಲಾಕೃತಿಗಳು ಈ ಮಂದಿರವನ್ನು ಕಂಡಾಕ್ಷಣ ಎಪ್ಪುಗಟ್ಟಿದ ಹಿಮರಾಶಿಯ ನಡುವೆ ಮೋಡಗಳು ಕರಗಿ ಮಳೆಗರೆವಂತೆ ನನ್ನಿ ಮನಸ್ಸು ತಲ್ಲಣಿಸಿ ತುಂಪೆರೆಯಲಾರಂಭಿಸಿತಲ್ಲ. ಇರಲಿ, ಇನ್ನೂ ಮುಂದೆ ಹೋಗಿ ನೋಡುವೆನು. ಅಬ್ಬಾ, ಮಾಧವನರ ಮನೆಯು ಮನಕ್ಕೆ ಮೋಸಗೊಳಿಸುತ್ತಿರುವುದು ಫಲ. ಓ ಜಗದೊಳಿದಕ್ಕೆ ಸಾಗಿ ಕಾಣೆನಾಂ ಫಲ. ಮಾಧವನರ ಮನೆಯು ಮನಕ್ಕೆ ಮೋಸಗೊಳಿಸುತ್ತಿರುವುದು ಫಲ. ಓ ಜಗದೊಳಿದಕ್ಕೆ ಸಾಗಿ ಕಾಣೆನಾಂ ಫಲ. ರತ್ನಗಳೆತ್ತು ಕೆತ್ತಿರುವ ಕಂಬಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ವಜ್ರದ ಕಂಬಗಳು, ಹೊನ್ನರನ್ನ ಕಳಸಗಳು. ವಜ್ರದ ಕಂಬಗಳು, ಹೊನ್ನರನ್ನ ಕಳಸಗಳು, ಗೋಮೇದಿಕ ಪುಷ್ಯರಾದ ವೈಡೂರ್ಯವ ಈ ಸೊಬಗು. ಗೋಮೇದಿಕ ಪುಷ್ಯ
ಗೋಮೇಧಿಕ ಪುಷ್ಯರಾದ ವೈಡೂರ್ಯದ ಈ ಸೊಬಗು ಜಗ ಜಗಿಪುದು ತಳ ತಳಿಪುದು ಮಾಧವನ ಅರಮನೆಯ ಜಗ ಜಗಿಪುದು ತಳ ತಳಿಪುದು ಮಾಧವನ ಅರಮನೆಯು ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಓ ಜಗದೊಳಿದಕ್ಕೆ ಸಾಟಿ ಕಾಣಲ ಮಾಧವನ ಅರಮನೆಯು ಎಷ್ಟು ರಮ್ಯವೋ ಶ್ರೀಧರನ ಹೃದಯವೋ ಅದಂತು ವಿಚಲವೋ ಮಾಧವನ ಅರಮನೆಯು ಎಷ್ಟು ರಮ್ಯವೋ ಶ್ರೀಧರನ ಹೃದಯವೋ ಅದಂತು ವಿಚಲವೋ ಸುತ್ತಲೂ ನೋಡುತ್ತಿರೆ ಮುತ್ತಿನ ತೋರಣದೆ ಸುತ್ತಲೂ ನೋಡುತ್ತಿರೆ ಮುತ್ತಿನ ತೋರಣಗೆ ವಜ್ರದ ಕಂಬಗಳು ಥಳಥಳನೆ ಹೊಳೆಯುವವು ವಜ್ರದ ಕಂಬಗಳು ಥಳಥಳನೆ ಹೊಳೆಯುವವು ಮಾಧವನರ ಮನೆಯು ಮನೆಯವೋ ಓ ಜಗದೊಳಿದಕ್ಕೆ ಸಾಗಿ ಕಾಣೆನ ಫಲ ಇದೇನು ಆಶ್ಚರ್ಯ ಇದೇನು ಕೃಷ್ಣನ ಶಯನಾಗ್ರಹವೋ ಅಥವಾ ಇಂದ್ರನ ಅಮರಾವತಿ ಸುರ ಗಂಧರ್ವ ಲೋಕದ ಸಿರಿ ಸಂಪತ್ತನ್ನೆಲ್ಲ ಎರಕ ಒಯ್ದಂತೆ ಈ ಮಂದಿರದಲ್ಲಿ ರಂಗು ರಂಗಿನಿಂದ ಕೂಡಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಶಯನಾಗ್ರಹ ಈ ಮಂದಿರದಲ್ಲಿ ಸುರಲೋಕದ ಅಪ್ಸರೆಯರಾದ ರಂಭಾ ಊರ್ವಶಿ ಮೇನಕೆ ತಿಲೋತ್ತಮೆಯರೆಲ್ಲರ ಮನಮೆಚ್ಚಿಸುವಂತೆ ಕುಸುಮ ಕೋಮಲ ತಲ್ಪದಂತೆ ಸಿದ್ಧ ಮಾಡಿಕೊಟ್ಟಿರುವ ಈ ಶಿಲಾಬಾಲಕಿಯರ ಭಾವಭಂಗಿಗಳು ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಎನ್ನ ಸುಪ್ತ ಶರೀರವನ್ನೇ ಬಳಿದೆಬ್ಬಿಸುತ್ತಿರುವುದಲ್ಲ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ ಅದು ಈ ಮಾಧವನರ ಮನೆ ಇವರೇನು ಶಿಲಾಬಾಲಕಿಯರು ಅಥವಾ ಕೃಷ್ಣನು ನನ್ನ ಸ್ವಾಗತಕ್ಕಾಗಿಯೇ ನಿರ್ಮಿಸಿರುವ ರಾಜನರ್ತಕಿಯರು ಬಳ್ಳಿಯಂತೆ ಬಳುಕುತ್ತಿರುವ ಈ ನಡು ಮಿಂಚಿನಂತೆ ಮಿರಮಿರನೆ ಹೊಳೆಯುತ್ತಿರುವ ಈ ನಯನಗಳು ಸಂಪಿಗೆಯ ಹೂವಿನಂತಹ ಈ ನಾಸಿಕ ತೊಂಡೆಯ ಹಣ್ಣಿನಂತೆ ಮಿರಮಿರನೆ ಹೊಳೆಯುತ್ತಿರುವ ಈ ಹಗರಗಳು ಇದನ್ನೆಲ್ಲ ನೋಡುತ್ತಿದ್ದರೆ ಈ ನನ್ನ ಬಾಹುಗಳಿಂದ ನಾನೇ ಒಂದು ಸಾರಿ ಬಿಗಿದಪ್ಪಲೇ स्वागत स्वागत गुरु नंदना सुस्वागत स्वागत गुरु नंदना स्वागत भैया दुर्योधना स्वागत भैया दुर्योधना स्वागत स्वागत गुरु
ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ಭರತಗತಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ಭರತಗತಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಗುರುನಂದನ ಕರದಲ್ಲಿ ಗದೆಯ ಹಿಡಿದಿಗ ವೀರ ಶರೀರವು ಅದಿಸಿದ ಹುಲಿ ಆಕಾರ ಕರದಲ್ಲಿ ಗದೆಯ ಹಿಡಿದಿಗ ವೀರ ಶರೀರವು ಅದಿಸಿದ ಹುಲಿ ಆಕಾರ ಉರಿ ಮೀಸೆಯ ದೊರ ಈ ಸರದಾರ ನಡೆಯುವ ಹಂಗಿಯು ಬಲು ಗಂಭೀರ ನಡೆಯುವ ಹಂಗಿಯು ಬಲು ಗಂಭೀರ ನಡೆಯುವ ಭಂಗಿ ಬಲು ಗಂಭೀರ ನಡೆಯುವ ಭಂಗಿ ಬಲು ಗಂಭೀರ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಭಾವಪರವಶನಾದೆನು ಭಾವಪರವಶನಾದೆನು ನನಗೀತರ ಭ್ರಾಂತ ಎಲ್ಲಿ ರಾಜನರ್ತಕಿಯರು ಎಲ್ಲಿ ಆ ಶಿಲಾಭಾಲಕಿಯರು ಮಾಯೆ ಕೃಷ್ಣ ಇದೆಲ್ಲವೂ ನಿನ್ನ ಮಾಯೆ ಈ ನಿನ್ನ ಮಾಯಾ ಶಯನಾಗ್ರಹವನ್ನು ನೋಡಿ ಬೆಚ್ಚಿ ಬೆರಗಾಗುವವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ
ಗಾಂಧಾರಿ ದೇವಿಯ ಗರ್ಭ ಸಂಜಾರ. ಹಸ್ತಿನಾವತಿಯ ಮಣಿಮಕುಟೇಶ್ವರನ ನನ್ನರಮನೆಯ ವೈಭವಕ್ಕಿಂತಲೂ ಈ ಕೃಷ್ಣನ ಶಯನಾಗೃಹವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓಹೋ ಸಾತ್ಯಕಿ, ಕೌರವೇಶ್ವರ, ನಿಮ್ಮ ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಪವಡಿಸಿರುವರು. ಏನು? ಹಸ್ತಿನಾವತಿಯ ಮಣಿಮಕುಟೇಶ್ವರನಾದ ನಾನು ಹಸ್ತಿನಾವತಿಯಿಂದ ದ್ವಾರಕಿಗೆ ಪ್ರಯಾಣ ಬೆಳೆಸಿದರೂ ಸಹ ನಿಮ್ಮ ಕೃಷ್ಣನ ನಿದ್ರೆಯೋ ಇನ್ನೂ ಮುಗಿದಿಲ್ಲವೋ? ವಿರಾಟನ ಮನೆಯ ಮದುವೆಯ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿದಂತೆ ತೋರುತ್ತಿರುವುದು. ಅದಿರಲಿ ಸಾತ್ಯಕಿ, ನಿನ್ನಲ್ಲಿ ನನ್ನದೊಂದು ಮಾತಿದೆ. ಅದೇನು ಹೇಳು ಕೌರವೇಶ್ವರ. ಪಾಂಡವರಿಗೂ ನಮಗೂ ಭೀಕರವಾದ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ತಿಳಿಯಿತೋ? ಇದಕ್ಕೆ ನಾವು ಉತ್ತರ ಕೊಡಲು ಸ್ವತಂತ್ರರಲ್ಲ. ಅದೇಕೆ? ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಸಹ ಅಲ್ಲೇ ಇರುವೆವು. ಸಮಗ್ರ ಸೃಷ್ಟಿಯ ಸರ್ವ ಸಿದ್ಧತೆಯನ್ನು ಸಾಧಿಸಬಲ್ಲ ಕೃಷ್ಣ. ಸಾತ್ಯಕಿ, ಕೌರವೇಶ್ವರ, ನಿಮ್ಮ ಕೃಷ್ಣನನ್ನು ನಾನೊಂದು ಸಾರಿ ಎಚ್ಚರಿಸಿ ನೋಡಲೇ? ಹಾಗೇ ಆಗಲಿ. ಕೃಷ್ಣ, ಮುಕುಂದ, ಮಾಧವ, ಇವನೆಂತಹ ನಿಶ್ಚಿಂತ ಪುರುಷರಯ್ಯ. ರಾಜ್ಯ ಕೋಶಾದಿಗಳನ್ನೆಲ್ಲ ಅಣ್ಣನಾದ ಬಲಭದ್ರ ದೇವನಿಗೆ ಒಪ್ಪಿಸಿ ತಾನು ಮಾತ್ರ ಈ ರೀತಿ ಹಗಲು ನಿದ್ರೆಯಲ್ಲಿ ತಲ್ಲೀನನಾಗಿರುವುದಲ್ಲ. ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ಕೃಷ್ಣನು ಎಚ್ಚರಗೊಳ್ಳುವ ತನಕ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಕೌರವೇಶ್ವರ, ಪರಮಾತ್ಮರು ಎಚ್ಚರವಾಗಲಿ. ಈ ಪೀಠವನ್ನು ಅಲಂಕರಿಸಿ. ಇದು ಪಾದಭಾಗ. ಈ ಪೀಠವನ್ನು ನಾನು ಅಲಂಕರಿಸಿದರೆ ನಾನು ಹಸ್ತಿನಾಂಬೆಗೆ ಮಾಡುತ್ತಿರುವ ಅಪಮಾನ, ಹಸ್ತಿನಾವತಿಯ ರತ್ನ ಸಿಂಹಾಸನಕ್ಕೆ ಮಾಡುವ ಮಹಾಮೋಸ. ಈ ಚಂದ್ರಕುಲ ಚಕ್ರೇಶ್ವರ ಹಸ್ತಿನಾವತಿಯ ಅರಸನಿಗೆ ಸರಿಯಾದ ಪೀಠ ಶಿರೋಭಾಗ. ದರ್ಶನವನು
ಅರಣ್ಯವಾಸವ ಆಜ್ಞಾನುಸಾರದಿ ಅರಣ್ಯವಾಸ ಹವರಾಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ. ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆ ಪಾಮರರಾದ ಪಾಂಡವರಿಗೆ ಧರ್ಮದಿ ರಾಜ್ಯವ ದೊರಕಿಸು ದೇವಾ. ಧರ್ಮದಿ ರಾಜ್ಯವ ದೊರಕಿಸು ದೇವಾ. ಕರುಣಾಳು ಕರುಣಾಳು ತೋರಿ ಕರುಷಣವಾಲಿ ಕರುಷಣವಾಲಿ ಕೃಷ್ಣ ಸಾತಕಿ, ಎಲ್ಲಿ ನನ್ನ ಪ್ರಾಣಸಕನು ಸಾತಕಿ? ಇನ್ನೆಲ್ಲಿ ನಿನ್ನ ಪ್ರಾಣಸಕ ಅರ್ಜುನ? ಹೇಗೆ, ಏನಾಗಿತ್ತು ಸಾತಕಿ? ಅದನ್ನು ಹೇಳುವ ಮನಸ್ಸಿಲ್ಲ, ನೀನೇ ನೋಡು. ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಇಂದು ಶ್ರೀಕೃಷ್ಣ ಪರಮಾತ್ಮರ ಸಹಾಯವನ್ನು ಪಡೆಯುವನು. ಇದು ಎಂತಹ ವಿಳಂಬನೆ ಪಾತ್ರ? ಇದು ವಿಳಂಬನೆಯಲ್ಲ ಸಾತಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮುರುಗುವುದಾದರೆ ಹೇಗೆ ಸಾತಕಿ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಶ್ರೀಕೃಷ್ಣನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ನಮಗೆ ಸಂತೋಷದ ವಿಷಯವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಒರಿಯುತ್ತಿರುವುದನ್ನು ನಾನು ಮರೆತಿಲ್ಲ. ದುರ್ಯೋಧನ, ಅರ್ಜುನ, ವಿಷಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಯಿಂದ ಹೊರಟೇ ಎಂಬ ವಿಚಾರವು ತಿಳಿದ ಬಳಿಕವಷ್ಟೇ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲ, ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು ಕಿರೀಟಿ. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಬಂದರೇನು, ಕೊನೆಗೆ ಬಂದರೆ ಅವರವರ ಭಾವಾನುಸಾರವಾದ ಫಲವು ದುರ್ಯೋಧನ ಅವರಿಗೆ ಲಭಿಸುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇನೋ ಧನಂಜಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರ ಸಹಾಯವು ದೊರೆಯುವುದು. ನಾನು ದ್ವಾರಕೆಗೆ ಬಂದಿರುವುದು ಈ ಮಹಿಮಾಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು ದುರ್ಯೋಧನ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಚೆನ್ನಾಗಿ ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ದುರ್ಯೋಧನ. ಈ ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಒರೆಯುತ್ತಿರುವುದನ್ನು ನಾನು ಮರೆತಿಲ್ಲ. ದುರ್ಯೋಧನ, ನೀನು ಸಹ ಮರೆಯಬೇಡ. ಹೇ ಜನಾರ್ದನ, ಜಾಗರೂಕನಾಗು. ಈ ಜಗತ್ತಿನ ಜೀವಕೋಟಿಯನ್ನು
ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಒರಿಸು, ಅಮೃತತ್ವವನ್ನು ನೀಡು. ಹೇಳು ಚಕ್ರಪಾಣಿ, ಈ 3 ಲೋಕದ ಮಂಗಳವು ಈ ನಿನ್ನ ಪಾದದಲ್ಲೇ ಸೇರಿದೆ. ವಾಸುದೇವ, ಶಬರಿಗಭಯವನಿತ್ತ ಪ್ರಭುವೆ ಹೇಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ನೀನೆ ದೀನದಯಾ ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಸಿಂಧು ಸಯನ ಸುಂದರ ವದನ, ಸಿಂಧು ಸಯನ ಸುಂದರ ವದನ, ನೀಗಿಸು ಲೋಕ ಪಾಪವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಸಯನ ಹಾಗೆಗಳನ್ನ ಜಗೀಡಾಗಿಸದೆ ಯೋಗ ನಿದ್ರೆಯಲ್ಲಿ ಜಾಗೃತನಾಗು. ಪರಮಾತ್ಮ ವಾಸುದೇವ, ಹಾಗೆಗಳನ್ನ ಜಗೀಡಾಗಿಸದೆ ಯೋಗ ನಿದ್ರೆಯಲ್ಲಿ ಜಾಗೃತನಾಗು. ಓ ಸಿಂಧು ಸಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಯುಗ ಯುಗದ ನಗು ನಗುತ್ತಲೇ ಜಗವ ಬೆಳಗಿದೆ. ಪರಮಾತ್ಮ ಯುಗ ಯುಗದ ಪರ್ಯಂತವೂ ನೀನೆ, ನಗು ನಗುತ್ತಲೇ ಜಗವ ಬೆಳಗಿದೆ. ಭೃಗು ಮುನಿ ದರ್ಪದ ಹಸಿಯ ಹಳಿಸಿ ಮೋಸವ ನೀಡಿದ ತಂದೆ, ಭೃಗು ಮುನಿ ದರ್ಪದ ಹಸಿಯ ಹಳಿಸಿ ಮೋಸವ ನೀಡಿದ ತಂದೆ. ಓ ಸಿಂಧು ಸಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಪಾಂಡವರ ರಾಜವರೇಣ್ಯ, ಬ್ರಹ್ಮಾಂಡಗಳು ನೀನೆ ಸರಣ್ಯ. ಪಾಂಡವರ ರಾಜವರೇಣ್ಯ, ಬ್ರಹ್ಮಾಂಡಗಳು ನೀನೆ ಸರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದ ಮೊರೆಯಿಡಲು, ಅಂದು ಸಭೆಯೊಳಗೆ ದ್ರೌಪದಿಯು
ಸಮಾಗವು ಸೈನ್ಯದ ಮೊರೆಯಿಡಲು ಹೊರತಗಿ ಬಂದು ಕಾಯ್ದ ನೀನಂದು ಹಿಂದು ಮೌನವೇ ಜನಾರ್ದನ. ಹೊರತಗಿ ಬಂದು ಕಾಯ್ದ ನೀನಂದು ಹಿಂದು ಮೌನವೇ ಜನಾರ್ದನ. ಓ ಸಿಂಧು ಸಯನ ಸುಂದರ ವದನ, ಓ ಸಿಂಧು ಸಯನ ಸುಂದರ ವದನ, ತೇಗಿಸು ಲೋಕದ ಭವಬಂಧನ, ತೇಗಿಸು ಲೋಕದ ಭವಬಂಧನ. ಓ ಸಿಂಧು ಸಯನ ಸುಂದರ ವದನ, ಹೇಳು ಜನಾರ್ದನ. ಯಾರು? ಧನಂಜಯ. ಇಲ್ಲ ಸೌಖ್ಯವೇ? ಚರಣದಡೆಲೇಕೆ ಕುಳಿತ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠ ಇರಲಿಲ್ಲವೇ? ಪರಮಾತ್ಮ, ತಮ್ಮ ಚರಣದಡಿಯೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ ಪ್ರಭು. ವಾಸುದೇವ, ಯಾರದೋ? ನಾನು ಪುರಚಕ್ರೇಶ್ವರ. ಓ ಭಾವ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ ಭಾವ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತೆ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನ ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ನನ್ನನ್ನು ಗಮನಿಸದ ನೀನು ಈ ನಿನ್ನ ಪ್ರಾಣಮಿತ್ರನಾದ ಅರ್ಜುನನು ಬಂದಾಕ್ಷಣ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವಿಬ್ಬರು ಬಂದುದನ್ನ ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಕೌರವ ಪಾಂಡವರಳು ಭೀಕರ ಸಂಗ್ರಾಮ, ಕೃಷ್ಣ, ಕೌರವ ಪಾಂಡವರಳು ಭೀಕರ ಸಂಗ್ರಾಮ, ಬಹುಬರದಿಂ ಸಾಗುತಿಹುದೈ ಮಾಧವ. ಕೃಷ್ಣ ಭಾವ, ಅದರೊಳಗೆ ನೀ ವಹಿಸುವುದು ನಮ್ಮ ಪಕ್ಷವ, ಅದರೊಳಗೆ ನೀ ವಹಿಸುವುದು ನಮ್ಮ ಪಕ್ಷವ. ಸಂತಸದಿ ಬರ್ಪುದೈ ಮಾಧವ, ಮಾಧವ ಮಾಧವ. ಕೃಷ್ಣ, ಪಾಂಡವರಿಗೂ ನಮಗೂ ಭೀಕರವಾದ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲಷ್ಟೇ ನಾನಿಲ್ಲಿಗೆ ಬರಬೇಕಾಯಿತು. ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಿ ಎಂದು ತೋರುವುದು ಇದು ನಿಶ್ಚಯವೇ ಪಾರ್ಥ? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಭಾವ?
ಯುದ್ಧ ಎಂಬುದು ಎಂತಹ ಅನಾರ್ಥಕಾರಿ ತಿಳಿದಿದೆಯೇ ಭಾವ? ಯುದ್ಧವು ಅನರ್ಥಕಾರಿಯೇ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಆ? ಭಾವ ಯುದ್ಧದ ಅಮಲೇರಿ ಭಾವ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಭಾವ. ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರಂದರಿದೆಯ ಭಾವ. ಇಲ್ಲ ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮುರಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳು ಭಿತ್ತೆಸೆದು ರಥದ ಮಡಿವಿಲೋ ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳು. ರಥದ ಮಡಿವಿಲೋ ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳು. ಅರ್ಜುನ ಮೂಲದಲ್ಲಿ ಸದಕೋಟಿ ರಾಜ ಮಹಾರಾಜರಾಗಿ ಮೂಲದಲ್ಲಿ ಸದಕೋಟಿ ರಾಜ ಮಹಾರಾಜರಾಗಿ ಯಾರೇ ಸ್ಥಿರವಾಗಿ ಗಮನಿಸಿದೊಡೆ ಸಮಾಧಾನ ಕಾಯುವುದು. ಗಮನಿಸಿದೊಡೆ ಸಮಾಧಾನ ಕಾಯುವುದು. ಧರಣಿ ನಾರಿಯ ಗಣುವರಿಸಿ ಹೇಳು. ಧರಣಿ ನಾರಿಯ ಗಣುವರಿಸಿ ಹೇಳು. ಯಾರೊಡನೆ ಸಮಾಗಮ ಬಯಸಿದಳು. ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸೋ. ಗುರು ಸಾಮ್ರಾಜ್ಯದ ಪ್ರಣಯದಿಂದ ಯಾರಿಗೆ ದಾಯ. ಗುರು ಸಾಮ್ರಾಜ್ಯದ ಪ್ರಣಯದಿಂದ ಯಾರಿಗೆ ಆದಾಯ. ಅನುಸರಿ ಕನ್ಯಾಯ ಗರಿಗುರು ನ್ಯಾಯವೇ ಅನುಸರಿ ಕನ್ಯಾಯ ಗರಿಗುರು ನ್ಯಾಯವೇ. ಸಹಜಾತರಿಗೆ ಸಮಭಾಗ ನೀಡಿ. ಸಹಜಾತರಿಗೆ ಸಮಭಾಗ ನೀಡಿ. ಮುಂದಿನ ಸಂತತಿಗಾದರ್ಶನಾಗು. ಮುಂದಿನ ಸಂತತಿಗಾದರ್ಶನಾಗು. ಮೂಲದಲ್ಲಿ ಸದಕೋಟಿ ರಾಜ ಮಹಾರಾಜರಾಗಿ ಮಹಿಳೆಲ್ಲವೂ. ಮೂಲದಲ್ಲಿ ಸದಕೋಟಿ ರಾಜ ಮಹಾರಾಜರಾಗಿ ಮಹಿಳೆಲ್ಲವೂ. ಯಾರದೇ ಕುಳಿಸುವುದು ಗಮನಿಸಿದೊಡೆ ಸಮಾಧಾನ ಕಾಯುವುದು. ಗಮನಿಸಿದೊಡೆ ಸಮಾಧಾನ ಕಾಯುವುದು. ಧರಣಿ ನಾರಿಯ ಗಣುವರಿಸಿದಳು. ಧರಣಿ
ಬಂದನು ಯಾರೊಡನೆ ಸಂಬಂಧನವ ಅನುಸರಿಸೋ ಅನುಸರಿಸೋ ಅನುಸರಿಸೋ. ಆದ್ದರಿಂದ ಅಣ್ಣ ತಮ್ಮಂದಿರಾದಾಗ ನೀವುಗಳು ಬಡೆದಾಡಿ ಮರೆಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವಾ, ನನ್ನ ಮಾತನ್ನು ನಿರಾಕರಿಸಬೇಡ. ಕೃಷ್ಣ, ನಾನು ತೊಟ್ಟಿಲ ಕೂಸಲ್ಲ. ತೊಡೆಯ ಮೇಲೆ ಕುಳಿತು ನೀನು ಹೇಳುವಂಥ ಅರ್ಥಹೀನ ಕಥೆಗಳನ್ನು ನಂಬುವಂಥ ಅಪ್ರಬುದ್ಧ ನಾನಲ್ಲ. ಈ ನಿನ್ನ ನೀತಿ ಕಥೆಗಳನ್ನು ಉಪದೇಶ ಮಾಡಲು, ಹರಿಕಥಾ ಶ್ರವಣ ಮಾಡಲು ನಾನು ಇಲ್ಲಿಗೆ ಬಂದವನಲ್ಲ. ಮೊದಲು ನಮ್ಮಿಬ್ಬರ ಬಯಕೆಯನ್ನು ಈಡೇರಿಸಿ ಮುಕುಂದ. ಅರ್ಜುನ, ವಾಸುದೇವ, ಕೇಳಿದೆಯಾ ನಿಮ್ಮ ಅಣ್ಣನ ಆಡುವ ಮಾತುಗಳನ್ನ? ನನಗೆ ಒಂದೂ ತಿಳಿಯದು ಪರಮಾತ್ಮ. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿದ್ದಾದ್ದರಿಂದ ಪರಮಾತ್ಮ, ಅರ್ಜುನ, ತಾವು ನಮಗೆ ಸಹಾಯವನ್ನು ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ. ನೀನು ವೀರನು, ನ್ಯಾಯಶೀಲನು. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ಆದ್ದರಿಂದ ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ನೀನು ವಹಿಸಿದ್ದೇ ಆದರೆ ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡಿದಂತಾಗುವುದು. ನಿಧಾನವಾಗಿ ಆಲೋಚಿಸು ಮುಕುಂದ. ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡ. ಏಲಾ ಕಪಟಿ! ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದದನ್ನು ಮೊದಲು ಕೇಳುವ ಅಧಿಕಾರ ಪಾರ್ಥನಿಗಿರುವುದು. ಸಾಧ್ಯವಿಲ್ಲ ಮುಕುಂದ. ನಿಮ್ಮಿಬ್ಬರಿಗೂ ಸಹಾಯ ಮಾಡುವುದು. ಹೀಗೆ ಕಲಿಯಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಅಕ್ಷಾಣಿ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೇ ಮತ್ತೊಂದು ಕಡೆ. ಅರ್ಜುನ, ವಾಸುದೇವ, ಇವೆರಡರಲ್ಲಿ ನೀನು ಯಾವುದನ್ನು ಅಪೇಕ್ಷಿಸುವೆ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸಬೇಕು. ತಥಸ್ತು ಪಾರ್ಥ. ದುರ್ಯೋಧನ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ಈ ಕೃಷ್ಣನನ್ನು ಕಟ್ಟಿಕೊಂಡು ನಾನೇನು ತಾನೇ ಮಾಡಲಿ? ಯುದ್ಧಕ್ಕೆ ಬೇಕಾಗಿರುವುದು ಸೈನ್ಯ ಬಲ ಮತ್ತು ಹೋರಾಡುವ ಛಲ. ಕೃಷ್ಣ, ಭಾವ, ಈ ನಿನ್ನ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಬಲಭದ್ರ ದೇವ ಸಹಿತವಾಗಿ ನಿನ್ನ ಅಕ್ಷೋಹಿಣಿ ಸೈನ್ಯವು ಮಾತ್ರ ನನ್ನ ಪಕ್ಷಕ್ಕೆ ಬರಲಿ. ಭಲಾಭಾವ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಕೇಳಿಕೊಂಡಿರುವೆ. ಸೈನ್ಯಕ್ಕೆ ಆಜ್ಞೆ ಮಾಡುವೆ. ನಾನಿನ್ನು ಬರಲೆ ಕೃಷ್ಣ. ಹೋಗಿ ಬಾ ಭಾವ. ಅರ್ಜುನ, ಬೇಡ, ಧೈರ್ಯವಾಗಿರು. ಎಂದಾದರೂ ಭಲೇ ಭಲೇ ಕಪಟ ನಾಟಕ ಸೂತ್ರಧಾರಿ. ಭಲಿರೇ ಏನಿದು ಹಂಸನ್ನಯ ಕಪಟ ಮೋಸ. ಕೃಷ್ಣ, ಭಾವ, ಭಲಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಶತ್ರುದಾಹ ಪ್ರಚಂಡ ರಕ್ತಕೋಡಿಯ ಹರಿಸೆ. ಮೃತ್ಯುತಾಂಡವ ಪ್ರಚಂಡ ಪ್ರಳಯ ಸಿಂಹನಾಥ. ಧರಣಿ ಸಾಹಸ ಚತುರ
ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಯ್ ಆಯುಧವಂ ಧರಿಸದಿರೇ ಕೃಷ್ಣ ಆಯುಧವಂ ಧರಿಸದಿರೇ ಪಾಂಡವರ ಅದೆಂದು ಪಾಲಿದೆಯೋ ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ ಭಾವ ನೀನು ಬಹುಕಪಟಿ ಬಲುಪಕ್ಷಪಾತಿ, ಅದರಲ್ಲಿಯೂ ಪಾಂಡವರೆಂದರೆ ನಿನಗೆ ಬಹುಮಮತೆ. ಹೀಗಿರುವಲ್ಲಿ ನಾನು ನಿಮ್ಮೊಡಲೆ ಬೆರೆಯಲು ಬಂದರೆ ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಕೃಷ್ಣ ಭಾವ ಇಂದಿನಿಂದ ನಾವೇ ಬೇರೆ, ನೀವೇ ಬೇರೆ. ಭಾವ ಆದರೆ ಒಂದು ಮಾತು ಸದಾ ನಿನ್ನ ನೆನಪಿನಲ್ಲಿರಲಿ ಕೃಷ್ಣ. ಏನದು ಭಾವ? ಯುದ್ಧರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ನಿಂತು ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ, ಎಚ್ಚರ. ಭಾವ ಆಡಿದ ಮಾತು, ಮಾಡಿದ ಪ್ರತಿಜ್ಞೆ ಎಂದಿಗಾದರೂ ಮರೆಯುವುದುಂಟೆ? ನಡೇ ಭಾವ, ಕೃಷ್ಣ ಆಜ್ಞೆ ಮಾಡುವೆ. ಈ ನಿನ್ನ ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರಿಯಿಂದ ಉಚ್ಚರಿಸುತ್ತಿದ್ದೇನೆ, ಎಚ್ಚರ ಕೃಷ್ಣ. ಮುಂದೆ ನನ್ನ ನಿನ್ನ ಭೇಟಿ ಕುರುಕ್ಷೇತ್ರ ರಣರಂಗದಲ್ಲಿ. ಆಗ ತೋರಿಸುವೆ ಈ ದುರ್ಯೋಧನನ ಛಲ ಮತ್ತು ಫಲವನ್ನ. ನಾನಿನ್ನು ಬರಲೇ? ಹೋಗಿ ಬಾ ಭಾವ, ಅದು ಮುಂದೆ ತಾನೇ ಗೊತ್ತಾಗುವುದು.